ಕೆಲವು ವನವೃಕ್ಷಗಳ ಹಣ್ಣುಗಳು ತಿನ್ನಲು ಯೋಗ್ಯವಾಗಿದ್ದರೂ ಕೂಡ ಅವುಗಳನ್ನು ತಿನ್ನಲಾಗುವುದಿಲ್ಲ. ಅಂತಹ ವೃಕ್ಷಗಳಲ್ಲೊಂದು ಈ ಕೋಮಂಜಿ ಮರ ಅಥವಾ ಕೋಮಂಚಿ ಮರ. ಯುಫೋರ್ಬಿಯೇಸಿಯೇ ಕುಟುಂಬಕ್ಕೆ ಸೇರಿದ ಕೋಮಂಜಿಯ ವೈಜ್ಞಾನಿಕ ಹೆಸರು ಬ್ರೈಡೀಲಿಯಾ ರೆಟ್ಯೂಸಾ. ಸಂಸ್ಕೃತದಲ್ಲಿ ಅಸನ್ ಅಥವಾ ಆಸನ್ ಎಂದರೆ, ಕನ್ನಡದಲ್ಲಿ ಕೋಮಂಜಿ ಮರ, ಕೋಮಂಚಿ ಮರ, ಮುಳ್ಳುಹೊನ್ನೆ ಮರ, ಗುಜ್ಜು ಮರ, ಕೊಯ್ಯಮುಂಜಿ ಹಾಗೂ ಬೀಳ್ಕೊಂಬೆ ಎಂದರೆ ಹಿಂದಿಯಲ್ಲಿ ಕಾಜಿ, ಖಜ ಹಾಗೂ ಕಸ್ಸಿ ಎಂದರೆ ಆಂಗ್ಲ ಭಾಷೆಯಲ್ಲಿ ಸ್ಪಿನಸ್ ಕಿನೋಟ್ರಿ ಎನ್ನಲಾಗಿದೆ. ಉಷ್ಣವಲಯದ ಕಾಡುಗಳು, ಕೆಲವು ಬಯಲು ಪ್ರದೇಶಗಳಲ್ಲೂ ಸಹ ಕಾಣಬಹುದಾದ ಕೋಮಂಜಿ ಭಾರತ ಸೇರಿದಂತೆ ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ, ಚೀನಾ, ಇಂಡೋನೇಷಿಯಾ, ಥೈಲ್ಯಾಂಡ್, ಸುಮಾತ್ರಾ, ವಿಯೆಟ್ನಾಂ ಮುಂತಾದ ದೇಶಗಳಲ್ಲಿ ಕಂಡುಬರುತ್ತದೆ. ಸುಮಾರು 50ರಿಂದ 65 ಅಡಿ ಎತ್ತರವಾಗಿ ಬೆಳೆಯಬಲ್ಲ ಈ ವೃಕ್ಷ ಕಂದು ಹಾಗೂ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು, ಮರವು ಪ್ರೌಢವಾಗುತ್ತಾ ಹೋದಂತೆ ಕಾಂಡದಲ್ಲಿ ಮುಳ್ಳುಗಳು ಮೂಡುತ್ತವೆ. ಹಾಗಾಗಿಯೇ ಈ ವೃಕ್ಷವನ್ನ ಮುಳ್ಳುಹೊನ್ನೆ ಮರ ಎಂದು ಕರೆಯಲಾಗಿದೆ. ಸುಮಾರು 14 ಸೆಂಟಿಮೀಟರ್ ಉದ್ದ ಹಾಗೂ 6 ಸೆಂಟಿಮೀಟರ್ ಅಗಲವಾದ, ಶಂಖಾಕಾರದ, ಮಂದವಾದ ಹಾಗೂ ಸ್ಪಷ್ಟವಾಗಿ ನರಗಳನ್ನ ಗುರುತಿಸಬಹುದಾದಂತಹ ಮೇಲ್ಭಾಗದಲ್ಲಿ ಹಸಿರು ಹಾಗೂ ಕೆಳಭಾಗದಲ್ಲಿ ಮಾಸಲು ಹಸಿರು ಬಣ್ಣದ ಎಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು, ಪುಟ್ಟ ಪುಟ್ಟ ಮಣಿಗಳನ್ನ ಜೋಡಿಸಿದಂತೆ ಕಾಣುವ ಹಸಿರು ಮಿಶ್ರಿತ ಗುಲಾಬಿ ಬಣ್ಣದ ಕಾಯಿಗಳಿದ್ದು, ಇವುಗಳು ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಅಷ್ಟೇನು ರುಚಿಕರವಲ್ಲದಿದ್ದರೂ ಕೂಡ ಈ ಹಣ್ಣುಗಳನ್ನ ತಿನ್ನಬಹುದಾಗಿದೆ. ಇದರ ಬೀಜಗಳಿಂದ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು. ಕೋಮಂಜಿ ವೃಕ್ಷ ಕುಲದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಪ್ರಭೇದದ ವೃಕ್ಷಗಳಿವೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಕೋಮಂಜಿಯ ಉತ್ಪನ್ನಗಳನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಕೋಮಂಜಿಯ ಹಣ್ಣುಗಳು ಅಷ್ಟೇನು ರುಚಿಕರವಲ್ಲದಿದ್ದರೂ ಕೂಡ ಈ ಹಣ್ಣುಗಳನ್ನ ತಿನ್ನಬಹುದಾಗಿದ್ದು, ಈ ವೃಕ್ಷದ ತೊಗಟೆಯು ಟ್ಯಾನಿನ್ಗಳ ಮೂಲವಾಗಿದ್ದು, ಹಾವು ಕಡಿತಕ್ಕೆ ಪ್ರತಿವಿಷವಾಗಿ ಇದರ ತೊಗಟೆಯನ್ನ ಬಳಸಲಾಗುತ್ತದೆ. ಕೋಮಂಜಿಯ ತೊಗಟೆಯು ವಿಷಕಾರಿ ಅಂಶಗಳಿಂದ ಕೂಡಿದ್ದರೂ ಸಹ ಮಲೇರಿಯಾ, HIV, ಅಸ್ತಮಾ, ಕ್ಯಾನ್ಸರ್, ಮಧುಮೇಹ, ಸಂಧಿವಾತ, ಜಾಂಡೀಸ್, ಕರುಳಿನ ಅಸ್ವಸ್ಥತೆ, ಮೂತ್ರದ ಅಸ್ವಸ್ಥತೆ ಹಾಗೂ ಗರ್ಭನಿರೋಧಕವಾಗಿಯೂ ಸಹ ಬಳಸಲಾಗುತ್ತದೆ. ಆದರೆ ವೈದ್ಯರ ಸಲಹೆಯ ಹೊರತಾಗಿ ಇದರ ತೊಗಟೆಯನ್ನ ಬಳಸಬಾರದು. ಕೋಮಂಜಿಯು ಗಟ್ಟಿಮುಟ್ಟಾದ ಮರವಾಗಿರುವುದರಿಂದ ರೈಲ್ವೆ ಅಳಿಗಳ ಕೆಳಭಾಗದಲ್ಲಿ ಅಡ್ಡಲಾಗಿ ಬಳಸಲಾಗುತ್ತಿತ್ತು. ಇಂದು ಸಹ ಎತ್ತಿನ ಗಾಡಿ ಚಕ್ರಗಳಿಗೆ, ಪೀಠೋಪಕರಣಗಳಿಗೆ ಹಾಗೂ ಕೃಷಿ ಉಪಕರಣಗಳಿಗೆ ಬಳಸಲಾಗುತ್ತದೆ.